ವೃತಿಕ ಅಧ್ಯಾಯ 2 ಸಿನಿಮಾರಂಗ ವೃತಿಕಾಳ ಕನಸಿನ ಕೂಸು. ಆದ್ರೂ ಯಾವುದೇ ಗಾಡ್ಫಾದರ್ ಇಲ್ದೆ ಸಿನಿಮಾರಂಗದಲ್ಲಿ ಬೆಳೆದ ನಾಯಕಿ. ಅವಳು ಸಿನಿಮಾರಂಗಕ್ಕೆ ಬಂದಿದ್ದು ಕೂಡ ಆಕಸ್ಮಿಕ, ಹಾಗೂ ಬಣ್ಣದ ಲೋಕದ ಯಾವುದೇ ಹಿನ್ನೆಲೆ ಇಲ್ಲದೆ. ವಯಸ್ಸಾದ ತಾಯಿ ಜೊತೆ ಬೆಂಗಳೂರಿನ ಮಹಾನಗರದಲ್ಲಿ ತನ್ನದೇ ಸ್ವಂತ ಸೂರು, ಕಾರು ಹೊಂದಿದ್ದು ಒಂದು ರೀತಿಯಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಳು. ಈ ಐಷಾರಾಮಿ ಜೀವನ ಕೂಡ ಅವಳು ಸಿನಿಮಾರಂಗಕ್ಕೆ ಕಾಲಿಟ್ಟ ನಂತರ ಸಿಕ್ಕ ಪ್ರತಿಫಲ. ಬರುತ್ತಿದ್ದ ಕೆಲವೊಂದು ಸಿನಿಮಾಗಳ ಕಥೆ ಕೇಳಿ ತನಗೆ ಇಷ್ಟವಾದರೆ ಹಾಗೂ ಅದರಲ್ಲಿ ಗ್ಲಾಮರಸ್ ಇಲ್ಲದ ಪಾತ್ರಗಳಿದ್ರೆ ಒಪ್ಪಿಗೆ ಹೇಳಿ ಸಹಿ ಹಾಕುತ್ತಿದ್ದಳು. ಅಷ್ಟೇ ನಿಷ್ಠೆಯಿಂದ ಆ ಸಿನಿಮಾ ಕಾರ್ಯ ಅಂತ್ಯದವರೆಗೆ ಇದ್ದು ಪ್ರತಿ ಸಿನಿಮಾದ ಯಶಸ್ಸಿಗೆ ಕಾರಣಳಾಗಿದ್ದಳು. ಅದಕ್ಕಾಗಿ ಹಲವರಿಗೆ ವೃತಿಕಾ ಒಪ್ಪಿಗೆ ಕೊಟ್ಟಳೆಂದ್ರೆ ಅದು ಸಿನಿಮಾ ಗೆದ್ದಷ್ಟೇ ಖುಷಿ ಕೊಡುತ್ತಿತ್ತು, ಅಲ್ಲದೆ ಆ ಸಿನಿಮಾ ಗೆಲ್ಲೋದು ಕೂಡ ಅಷ್ಟೇ ಗ್ಯಾರಂಟಿಯಾಗಿರುತ್ತಿತ್ತು. ಒಳ್ಳೆಯವರಿಗೆ ಶತ್ರುಗಳು ಹೆಚ್ಚು ಎನ್ನುವಂತೆ ವೃತಿಕಾ ಬದುಕಿನಲ್ಲಿ ಅದು ಅವಳಿಷ್ಟದ ಸಿನಿಮಾರಂಗದಲ್ಲಿ ಅವಳಿಗೆ ಹಿತಶತ್ರುಗಳ ಮಹಾಪೂರವೇ ಇತ್ತು. ಇವಳ ಏಳಿಗೆ ಸಹಿಸದ ತೆರೆಮರೆಯ ಕಾಣದ ಕೈಗಳವು. ಅದೊಂದು ದಿನ ಒಂದು ಚಿತ್ರಕ್ಕಾಗಿ ಪಯಾರಾಗಿ ಹೋದವಳಿಗೆ ಇದ್ದದ್ದು ಒಂದೇ ಒಂದು ಸೀನ್. ಕುಡಿತದ ಅಮಲದಲ್ಲಿ ಇದ್ದು ಕಾರನ್ನು ಸ್ವತಃ ಡ್ರೈವಿಂಗ್ ಮಾಡಿಕೊಂಡು ಬಂದು ಹಾಕಿದ ಗೆರೆ ಬಳಿ ನಿಲ್ಲಿಸುವುದು. ಗೆರೆಯಿಂದ ಮುಂದಕ್ಕೆ ಒಂದು ಮಗು ರಸ್ತೆ ದಾಟುತ್ತಿದ್ದು ಆ ಮಗುವಿಗೆ ವೃತಿಕಾ ಅಪಘಾತ ಮಾಡುವ ಒಂದು ದೃಶ್ಯ. ಆದ್ರೆ ಉಳಿದಂತೆ ಎಡಿಟಿಂಗ್ ನಾವೇ ಮಾಡುತ್ತೇವೆ ಎಂದು ಮೊದಲೇ ಮಾತನಾಡಿಕೊಂಡಿದ್ದ ಕಾರಣ ಡ್ರೈವಿಂಗ್ ಮಾಡುವ ಸೀನ್ ಒಂದೇ ಸೆರೆ ಹಿಡಿಯಬೇಕಾಗಿತ್ತು. ಅದಕ್ಕಾಗಿ ವೃತಿಕಾ ತಾಯಿ ಬಳಿ ಬೇಗನೆ ಬಂದು ದೇವಸ್ಥಾನಕ್ಕೆ ಹೋಗುವ ಬಗ್ಗೆ ಮಾತು ಕೂಡ ಕೊಟ್ಟಿದ್ದಳು. ಅವಳು ನಿರ್ದೇಶಕರು ಹೇಳಿದ ಮಾರ್ಗದರ್ಶನದಂತೆ ಕಾರನ್ನು ವೇಗವಾಗಿ ತಂದು ಅವರು ಹೇಳಿರುವ ಜೆರೆ ಮುಟ್ಟುವ ಸೀನನ್ನು ಒಂದೆರಡು ಬಾರಿ ಮಾಡಿದಳು. ಯಾಕೋ ಸರಿಬಾರದೆ ಕೊನೆಯೆಂಬಂತೆ ಆತ್ಮವಿಶ್ವಾಸದಿಂದ ಮತ್ತೊಮ್ಮೆ ಮಾಡುವಾಗಲೇ ನಡೆದಿತ್ತೋ ಒಂದು ಹೃದಯವಿದ್ರಾವಕ ಘಟನೆ. ಗೆರೆಯಿಂದ ಅದೆಷ್ಟೋ ದೂರದಲ್ಲಿ ರಸ್ತೆ ದಾಟಬೇಕಾಗಿದ್ದ ಮಗು ಕಾರು ಸ್ಟಾರ್ಟ್ ಆದ ತಕ್ಷಣ ಪಾಸ್ ಆಗಿದ್ದು ಕಾರು ಮಗುವಿನ ಮೇಲೆ ಎರಗಿ ಮಗು ಸ್ಥಳದಲ್ಲೇ ಮೃತಪಟ್ಟಿತು. ತನ್ನ ಡ್ರೈವಿಂಗಿನಲ್ಲಿ ಇದೊಂದು ಎಣಿಸಲಾರದ ಘಟನೆ ನಡೆದದ್ದು ವೃತಿಕಾಳ ಬಾಳಲ್ಲಿ ಅಳಿಸಲಾಗದ, ಮಾಸಲಾರದ ಒಂದು ಕಪ್ಪು ಚುಕ್ಕೆಯಾಗಿ ಹೋಗಿತ್ತು. ಮುಂದಕ್ಕೆ ಎಲ್ಲ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ, ಎಲ್ಲರ ಬಾಯಲ್ಲಿ, ವಾರ್ತಾಪತ್ರಿಕೆಗಳಲ್ಲಿ ಮಾಮೂಲಿಯಾಗಿದ್ದು ವೃತಿಕಾ ತನ್ನತನವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಲೇಬೇಕಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಎಲ್ಲೋ ತಾನೊಂದು ಪುಟ್ಟ ಮಗುವಿನ ಹತ್ಯೆಗೆ ಕಾರಣಳಾದೆ ಎಂಬ ಕೊರಗು ಇದ್ದೇ ಇತ್ತು. ಈ ಒಂದು ದುರ್ಘಟನೆಯಿಂದ ದುಡಿದ ಅರ್ಧಕ್ಕಿಂತ ಹೆಚ್ಚು ಭಾಗ ಕಳೆದುಕೊಂಡಳು. ಒಳ್ಳೆಯ ನಾಯಕಿ ಎನ್ನುವ ಹೆಸರು ಕೂಡ ಹೋಯಿತು. ಟ್ರೋಲರ್ಗಳ ಬಾಯಿಗೆ ಸಲೀಸಾಗಿ ಸಿಕ್ಕ ಮೀನಿನಂತಾದಳು. ಮುಂದಕ್ಕೆ ಬರುವ ಆಫರ್ ಸಲೀಸಾಗಿಯೇ ಕಳೆದುಕೊಂಡಳು. ಒಂದು ಹಂತದಲ್ಲಿ ತನ್ನವರಾರೂ ಇಲ್ಲದೆ ಕಂಗಾಲಾಗಿ ಹೋದಳೆಂದೇ ಹೇಳಬಹುದು. ಕಾರ್ ಚಲಾಯಿಸುತ್ತಿದ್ದ ವ್ಯಕ್ತಿ ತಾನಲ್ಲ ಎನ್ನುವ ಒಂದು ಕಥೆ ಕಟ್ಟಿ ಅಮಾಯಕನ ಕುಟುಂಬಕ್ಕೆ ಹಣ ಸುರಿದು ಯಾರೋ ಕಾಣದ ವ್ಯಕ್ತಿ ತನ್ನ ಬದಲಾಗಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸುವಂತೆ ಮಾಡಲಾಯಿತು. ಅದು ಕರೋನಾ ಎನ್ನುವ ಪಿಡುಗು ಭಾರತವನ್ನು ಸುತ್ತುವರೆಯಲು ಆರಂಭವಾದ ದಿನಗಳಾದ ಕಾರಣ ಸಾಮಾಜಿಕ ಜಾಲತಾಣಗಳು ಈ ಪಿಡುಗಿನ ಬಗ್ಗೆ, ಹರಡುವಿಕೆಯ ಬಗ್ಗೆ ಹಾಗೂ ಜಾಗರೂಕತೆಯ ಬಗ್ಗೆ ಹೆಚ್ಚು ಗಮನ ನೀಡಿದ ಕಾರಣಕ್ಕೆ ವೃತಿಕಾಳ ವಿಷಯ ಗೌಣವಾಗುತ್ತಾ ಬಂದಿತು. ಎಲ್ಲವೂ ಮುಗಿದು 2 ವರ್ಷ ಕಳೆದು ಹೋಗಿದೆ. ಎಲ್ಲವೂ ಒಂದು ಹಂತಕ್ಕೆ ಸರಿಯಾದರೂ ತಲೆಯಲ್ಲಿ ತಾನು ಮಾಡಿದ ತಪ್ಪು ಅದು ಹೋಗಲು ಜನ್ಮ ಕಳೆದರೂ ಸಾಧ್ಯವಿಲ್ಲ. ಈ ನಡುವೆ ಬಡಾ ಬಾಸ್ ಎನ್ನುವ ಕಾರ್ಯಕ್ರಮ ಆರಂಭವಾದಾಗಿನಿಂದ ಅವಳಿಗೆ ಕರೆ ಬರುತ್ತಿತ್ತು. ಅದು ಈ ವರ್ಷ ಸ್ಪಷ್ಟವಾದ ಕಾರಣ ಮತ್ತು ಪರಿಣಾಮ ಹೊತ್ತು ತಂದಿತ್ತು. ಎಲ್ಲವನ್ನೂ ಕಳೆದುಕೊಂಡವಳು, ಕೊನೆಗೆ ತಾಯಿಯನ್ನು ಕಳೆದುಕೊಂಡವಳಿಗೆ, ಎಲ್ಲವನ್ನೂ ಮರೆಯಬೇಕೆಂದಿಚ್ಛಿಸುವವಳಿಗೆ ಇದೊಂದು ಕರೆ ಮತ್ತೆ ಗತದ ನೆನಪು ಮೂಡಿಸಿತ್ತು. ಹಾಗೆಯೇ ಗೋಡೆಗೆ ಒರಗಿ ಕುಳಿತಳು. ಇತ್ತ ಬಾಗಿಲು ತೆರೆದ ತಕ್ಷಣ ಪೂರ್ಣ ಕೇಳಿದ ಮೊದಲ ಪ್ರಶ್ನೆ, ನೀವ್ಯಾರು? ಗೂಳಿಯಂತೆ ಒಳಗ್ಹೋಗಲು ಪ್ರಯತ್ನಿಸುತ್ತಿರುವ ಅಜಯನನ್ನು ತಡೆದು ನಿಲ್ಲಿಸಿದ್ದು ಕೂಡ ಇದೇ ಪ್ರಶ್ನೆ. ಒಮ್ಮೆ ಪೂರ್ಣನನ್ನು ಮೇಲಿನಿಂದ ಕೆಳಗೆವರೆಗೂ ನೋಡಿದ ಅಜಯ್, ನಮ್ಮೈನ್ ಇಸ್ ಅಜಯ್ ಎಂದಷ್ಟೇ ಹೇಳಿದನು. ಯಾವ ಅಜಯ್? ನನಗೇನು ನೀವು ಹುಟ್ಟುತ್ತಾ ಪರಿಚಯವಿಲ್ಲ. ನಾನು ಕೂಡ ಇದೇ ಮೊದಲ ಬಾರಿಗೆ ನಿಮ್ಮನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು. ಫೋಟೋದಲ್ಲಿ ಒಮ್ಮೆ ನೋಡಿದ್ದೆ. ತುಟಿ ಅಂಚಿನಲ್ಲಿ ಕಿರುನಗೆ ಇದ್ದರೂ ಮಾತು ದೃಢವಾಗಿತ್ತು. ಪೂರ್ಣ ಮಾತ್ರ ಯಾರಿವನು ಎಂಬ ಯೋಚನೆಯಲ್ಲೇ ಇದ್ದನು. ವೃತಿಕಾ ಮುಂದುವರೆಯುವುದು. ಹನಿ ಡ್ರಾಪ್.